ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಂದೆಲ್ಲ ವೀಡಿಯೋಸ್ನ ಲೈಕ್ ಮತ್ತು ಶೇರ್ ಮಾಡಿ. ಆ್ಯಕ್ಚುಲಿ ನನ್ನ ಮಗ ಇವಾಗ ರೀಸೆಂಟಾಗಿ ಕಾರ್ ಡ್ರೈವಿಂಗ್ ಕ್ಲಾಸಸ್ಗೆ ಹೋಗ್ತಾ ಇದ್ದ. ಆಮೇಲೆ ಅವನು ಇವಾಗ ಆ್ಯಕ್ಚುಲಿ ಮನೆಯಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಅದು ನೆನಪಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಅಮ್ಮ ನಿನ್ನ ಕಾರು ಅದು ನಾನು ಡ್ರೈವ್ ಮಾಡ್ತೀನಿ ಅಂತ ಅವನು ಹೇಳ್ತಾ ಇದ್ದ, ಪ್ರಾಕ್ಟೀಸ್ ಮಾಡ್ತೀನಿ ಅಂತ. ಸೊ ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ನಮ್ಮ ಸೊಸೈಟಿಯಲ್ಲೇ ಫುಲ್ಲು ಒಂದು 10 ರೌಂಡ್ಸ್ ಹಾಕ್ತಾಯಿದ್ವಿ ಒಂದು 2-3 ಡೇಸಿಂದ. ಸೊ ಇವತ್ತೂ ಹಾಗೆಯೇ ಹಾಕ್ತಾಯಿದ್ವಿ. ನೋಡ್ತಾ ಇದ್ರಲ್ಲ ನಮ್ಮ ಸೊಸೈಟಿ ಎಷ್ಟು ಗ್ರೀನ್ರಿ ಇದೆ, ಅಲ್ಲಿ ತುಂಬ ಬ್ಯೂಟಿಫುಲ್ ಇದೆ ಆ್ಯಕ್ಚುಲಿ ನಮ್ಮದು ಸೊಸೈಟಿ. ಎಲ್ಲ ಕಡೆ ಎಲ್ಲಿ ನೋಡಿದ್ರೂ ಗ್ರೀನ್ರಿ ಇದೆ. ನಾನು ಅಂದ್ಕೊಂಡೆ ಅದಕ್ಕೆ ಇದು ಒಂದು ಡ್ರೈವಿಂಗೆಲ್ಲ ಅವನಿಗೆ ಹೇಳ್ಕೊಟ್ಟಾದಮೇಲೆ ಸ್ವಲ್ಪ ನಮ್ಮದು ಸೊಸೈಟಿದು ಟೂರ್ ಮಾಡಿಸೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡೆ ಇವತ್ತು. ಆ್ಯಕ್ಚುಲಿ ಇದು ನಾನೇನಂದರೆ ಒಂದು 5% ಅಷ್ಟೇ ತೋರಿಸ್ತಾ ಇದ್ದೀನಿ, ಫುಲ್ ತೋರ್ಸೋಕ್ಕಾಗಿಲ್ಲ. ಆ್ಯಕ್ಚುಲಿ ಅದಕ್ಕೆ ಇನ್ನೊಂದು ದಿವಸ ಡೆಡಿಕೇಟೆಡ್ ಆಗಿ ಇನ್ನೊಂದು ದಿವಸ ಅದರದ್ದೇ ಒಂದು ಸ್ಪೆಷಲ್ ವ್ಲಾಗ್ ಮಾಡಬೇಕು. ನಮ್ಮ ಸೊಸೈಟಿಲಿ ಬಂದು ಏನು ಹಳೇದೆಲ್ಲ ಏನೇನು ಟ್ರೀಸ್ ಇರುತ್ತೆ ಅದೆಲ್ಲ ಯಾವುದೂ ಇಲ್ಲಿ ಕಟ್ ಮಾಡಿಲ್ಲ, ಅದನ್ನೆಲ್ಲ ರೀಟೇನ್ ಮಾಡಿಬಿಟ್ಟು ಉಳಿದಿರೋ ಜಾಗದಲ್ಲಿ ಎಲ್ಲ ಬಿಲ್ಡಿಂಗ್ಸ್ ಕಟ್ಟಿದ್ದಾರೆ. ಅದಕ್ಕೆ ಏನಂತ ಹೇಳಿದ್ರೆ ನಮ್ಮ ಸೊಸೈಟಿ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಅನಿಸುತ್ತೆ. ಎಷ್ಟು ಗ್ರೀನ್ರಿ ಇದೆ ಅಂತ ಹೇಳಿದ್ರೆ ಯು ಕಾಂಟ್ ಇವನ್ ಇಮ್ಯಾಜಿನ್, ಅಷ್ಟು ಗ್ರೀನ್ರಿ ಇದೆ. ನನಗಂತೂ ಮೋಸ್ಟ್ ಆಫ್ ದ ಟೈಮ್ಸ್ ಅನಿಸುತ್ತೆ ನಾನು ಹಾರ್ಟ್ ಆಫ್ ದ ಸಿಟಿಯಲ್ಲಿಲ್ಲ, ಯಾವುದೋ ಹಳ್ಳಿಯಲ್ಲಿದ್ದೀನಿ ಅಂತ ಅನಿಸುತ್ತೆ. ಮತ್ತು ನಾನು ಎಷ್ಟೊಂದು ಲಕ್ಸುರಿ ರೆಸಾರ್ಟ್ಸ್ಗೆಲ್ಲ ಹೋಗಿ ಬಂದ್ರೂ ಅಷ್ಟೇ ನನಗೆ ಆಮೇಲೆ ಬಂದುಬಿಟ್ಟು ನನ್ನ ಸೊಸೈಟಿನೇ ನಂಗೆ ತುಂಬ ಚೆಂದ ಅನಿಸುತ್ತೆ, ಬಿಕಾಸ್ ಅಷ್ಟು ಗ್ರೀನ್ರಿ ಇದೆ ಇಲ್ಲಿ. ನಾನಂತೂ ಇಲ್ಲಿ ಆಲ್ಮೋಸ್ಟ್ 13 ಇಯರ್ಸಿಂದ ಇದ್ದೀನಿ. ಇದು ಸ್ಟಾರ್ಟ್ ಆಗಿದ್ದು 1 ಇಯರಲ್ಲೇ ನಾವು ಶಿಫ್ಟ್ ಆಗಿದ್ವಿ, ಇನ್ನೂ 1 ಇಯರೂ ಕಂಪ್ಲೀಟ್ ಆಗಿರಲಿಲ್ಲ. ಹಾಗೆ 18 ಫ್ಲೋರ್ಸ್ ಇದೆ ಇಲ್ಲಿ, ಮತ್ತು ಸ್ಕೈ ವಾಕ್ನೂ ಇದೆ. ಅಂದರೆ ಒಂದು ಬಿಲ್ಡಿಂಗ್ಸಿಂದ ಇನ್ನೊಂದು ಬಿಲ್ಡಿಂಗಿಗೆ ಕನೆಕ್ಟಿವಿಟಿ ಇದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೋಡಿ ಬಂಡೆ ಕಲ್ಲಿದೆ, ಇದು ನ್ಯಾಚುರಲ್ ಆಗಿರೋ ಬಂಡೆ ಕಲ್ಲಿದು. ಅದರಿಂದ ಏನಂತ ಹೇಳಿದರೆ ನೈಟ್ ಆಗಿದ ತಕ್ಷಣ ಈವ್ನಿಂಗ್ ಒಂದು 6:30 ಮೇಲೆ ಅಲ್ಲಿ ನೀರು ಬಿಡ್ತಾರೆ, ನೀರು ಬಿಟ್ಟು ಅದ್ರ ಮೇಲೆ ಲೈಟ್ ಎಫೆಕ್ಟ್ ಸಹಿತ ಕೊಡ್ತಾರೆ. ಸೊ ಇಷ್ಟೆಲ್ಲ ಇರೋದ್ರಿಂದ ನನಗೇನು ಯಾವುದೋ ಹಳ್ಳಿಗೆ ಹೋಗ್ಬಿಟ್ಟು ಇದನ್ನೆಲ್ಲ ನೇಚರ್ ಬ್ಯೂಟಿ ನೋಡಬೇಕು ಆ ಥರ ಫೀಲೇ ಆಗಲ್ಲ. ಆ್ಯಕ್ಚುಲಿ ನಾನು ಇರೋದು ಹಾರ್ಟ್ ಆಫ್ ದ ಸಿಟಿ ಆಫ್ ಬ್ಯಾಂಗ್ಳೂರಲ್ಲಿ, ಬಟ್ ಸ್ಟಿಲ್ ಒಂದು ಐ ಆಮ್ ಸೋ ಲಕ್ಕಿ ಅನ್ಕೋತೀನಿ. ಯಾಕಂದರೆ ಇಷ್ಟೊಂದು ಗ್ರೀನ್ರಿ, ಇಷ್ಟೊಂದು ನೇಚರ್ ಬ್ಯೂಟಿ ಇರುವಂಥ ಪ್ಲೇಸಲ್ಲಿ ನಾನಿದ್ದೀನಲ್ಲ, ಐ ಆಮ್ ಸೋ ಬ್ಲೆಸ್ಡ್. ಅದಕ್ಕೆ ನಾನು ಯಾವಾಗಲೂ ಗಾಡ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಕ್ಚುಲಿ ಇಲ್ಲೊಂದು ಪಾರ್ಕ್ ಇದೆ ನೋಡಿ, ಇದರಲ್ಲೆಲ್ಲ ನನ್ನ ಮಗನ ಅವಾಗ ಚಿಕ್ಕಕ್ಕಿರುವಾಗ ಫ್ರೀಕ್ವೆಂಟಾಗಿ ಕರ್ಕೊಂಬಂದು ಆಟ ಆಡಿಸಿದೆ, ಆಲ್ಮೋಸ್ಟ್ ಡೈಲಿ ಕರ್ಕೊಂಬರ್ತಾಯಿದ್ದೆ. ಇಲ್ಲಿ ನೋಡಿ ಅದು ಬಂಡೆಕಲ್ಲು ತೋರಿಸಿದ್ನಲ್ಲ, ಅದ್ರ ಮೇಲೆ ಬೆಟ್ಟ ಥರ ಇದೆ. ಆ ಬೆಟ್ಟ ಥರ ಅದೇ ಹತ್ಕೊಂಡು ಹೋದರೆ ನಿಮಗೆ ಅಲ್ಲಿನೂ ಸಹಿತ ಬಂಡೆಕಲ್ಲು ಸಿಗುತ್ತೆ. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಈ ಪ್ಲೇಸು, ಸುಮ್ಮನೆ ಬೇಜಾರಾದರೆ ಇಲ್ಲಿ ಬಂದ್ರೇ ಒಂಥರ ಮೈಂಡ್ ರಿಫ್ರೆಶ್ ಆಗುತ್ತೆ. ಇಲ್ಲಿ ಫುಲ್ಲು ಇದ್ರದ್ದು ಈ ಯೆಲ್ಲೋ ಕಲರ್ ಫ್ಲವರ್ಸ್ ಬಿಟ್ಬಿಡುತ್ತೆ ಯಾವಾಗ್ಲೂ. ಮತ್ತು ಇಲ್ಲಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನಮ್ಮ ಸೊಸೈಟಿಲಿ ಎಲ್ಲದನ್ನು. ಮತ್ತು ಎಲ್ಲೆಲ್ಲಿ ನೇಚರ್ ಬ್ಯೂಟಿ ಇರುತ್ತೆ ಯಾವುದೂ ಇಲ್ಲಿ ಏನೂ ಡೆಸ್ಟ್ರಾಯ್ ಮಾಡಿಲ್ಲ, ಹಂಗಂಗೆ ಇಟ್ಟಿದ್ದಾರೆ. ಅದನ್ನ ಸ್ವಲ್ಪ ಇನ್ನೂ ಇಂಪ್ರೂವ್ ಮಾಡಿಬಿಟ್ಟು ನಮಗೆ ನೋಡೋಕೆ ಅಷ್ಟು ಚೆಂದ ಅನಿಸೋ ಥರ ಮಾಡಿದ್ದಾರೆ ಇಲ್ಲಿ. ಇಲ್ಲಿ ಆ್ಯಕ್ಚುಲಿ ನನ್ನ ಕಸಿನ್ ಒಬ್ಬರು ಬಂದುಬಿಟ್ಟು ಅವ್ರು ಪ್ರೆಗ್ನೆನ್ಸಿ ಫೋಟೋಶೂಟ್ ಸಹಿತ ಮಾಡ್ಕೊಂಡಿದ್ರು, ಬಿಕಾಸ್ ಈ ಪ್ಲೇಸ್ ಅಷ್ಟು ಚೆನ್ನಾಗಿದೆ. ನೋಡಿ ಇಲ್ಲಿ ಬಂಡೆ ಕಲ್ಲಿದೆ. ಸೊ ನಾವು ಅವಾಗ ಅಜ್ಜಿ ಮನೆಗೆ ಹೋದಾಗೆಲ್ಲ ಈ ಥರ ಬಂಡೆ ಕಲ್ಲು, ಈ ಥರ ಬೆಟ್ಟ ಎಲ್ಲ ಹತ್ತಿ ಹೋಗ್ತಾಯಿದ್ವಿ. ಸೊ ನಂಗೆ ಗೊತ್ತಿರಲಿಲ್ಲ, ನಾನೊಂದು ದಿವಸ ಬ್ಯಾಂಗ್ಳೂರ್ ಹಾರ್ಟ್ ಆಫ್ ದ ಸಿಟಿಯಲ್ಲಿದ್ರೂ ಅದನ್ನೆಲ್ಲ ನಾನು ನನ್ನ ಸೊಸೈಟಿಯೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತ. ಅದಕ್ಕೆ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಬೇರೆ ಕಡೆ ಎಲ್ಲ ಮನೆ ತೊಗೊಂಡು ನಂಗೆ ಅಲ್ಲಿ ಕರೆದ್ರೂ ನಾನು ಇನ್ನೂ ಹೋಗಿಲ್ಲ, ಗೊತ್ತಿಲ್ಲ ನಾನು ಯಾವಾಗ ಹೋಗ್ತೀನಿ ಅಂತ, ಬಿಕಾಸ್ ಐ ಆಮ್ ಸ್ಟಿಲ್ ಇನ್ ಲವ್ ವಿತ್ ದಿಸ್ ಸೊಸೈಟಿ. ಯಾಕಂದರೆ ಇಷ್ಟೊಂದು ನೇಚರ್ ಬ್ಯೂಟಿ ಇರೋದು, ಹಾಗೆ ಮತ್ತು ಎಲ್ಲದು ಫೆಸಿಲಿಟಿ ಇದೆ ನಮ್ಮ ಸೊಸೈಟಿಯಲ್ಲಿ. ನಿಮ್ಗೇನು ಬೇಕು, ಸೋನಾ ಬಾತು, ಸ್ಟೀಮ್ ಬಾತು, ಮತ್ತು ಆ್ಯಂಫಿ ಥಿಯೇಟರು, ಸ್ವಿಮ್ಮಿಂಗ್ ಪೂಲ್ಸು, ಮತ್ತು ಜಿಮ್, ಓಪನ್ ಜಿಮ್ ಮತ್ತು ಕ್ಲೋಸ್ ಜಿಮ್ಮು, ಮತ್ತು ಫಿಮೇಲ್ಸ್ಗೆ ಬೇರೆ ಜಿಮ್ಮು, ಮೆನ್ಗೆ ಬೇರೆ ಜಿಮ್ಮು, ಎಲ್ಲ ಥರದ್ದು ಏನು ಬೇಕು ಎಲ್ಲನೂ ಇದೆ. ಸೂಪರ್ ಮಾರ್ಕೆಟ್ ಇದೆ. ಮತ್ತು ಎಲ್ಲ ಮಕ್ಕಳಿಗೆ ಯಾರಾದರೂ ಏನಾದರೂ ಯಾವ ಡಿಫ್ರೆಂಟ್ ಕ್ಲಾಸಸ್ ಕಲಿಸ್ಬೇಕಂದ್ರೆ ಅದ್ರದ್ದೆಲ್ಲ ಕೋಚ್ ಬಂದುಬಿಟ್ಟು ಅವರೇನೆ ಟ್ರೈನ್ ಮಾಡಿ ಹೋಗ್ತಾರೆ. ಆಮೇಲೆ ಎಲ್ಲ ಸೆಲ್ಯೂನ್ಸು ಇದೆ, ಹಾಗೆ ಬ್ಯೂಟಿ ಪಾರ್ಲರ್ಸ್ ಇದೆ, ಪ್ರತಿಯೊಂದು ಇದೆ. ನಿಮ್ಗೆ ಇಲ್ಲಿದ್ದರೆ ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಒಂಥರ ಪ್ಯಾಕೇಜ್ ಥರ ಎಲ್ಲದೂ ಒಳಗಡೆನೇ ಇದೆ. ಹಾಗೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿರೋದು ಅಂತ ಹೇಳಿದರೆ ಇಲ್ಲಿ ಇದೊಂಥರ ಕಾಂಕ್ರೀಟ್ ಬಿಲ್ಡಿಂಗಲ್ಲಿ ನಾವಿದ್ದೀವಿ, ಕಾಂಕ್ರೀಟ್ ಜಂಗಲ್ ಆ ಥರ ಅನಿಸೋದೇ ಇಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವೇ, ಎಷ್ಟು ನ್ಯಾಚುರಲ್ ಆಗಿರೋ ಬಂಡೆ ಕಲ್ಲು, ಎಲ್ಲ ಗಿಡ ಮರ ಪ್ರತಿಯೊಂದು ಇದೆ ಇಲ್ಲಿ. ಮತ್ತು ಇದೆಲ್ಲ ನ್ಯಾಚುರಲ್ ಆದಾಗೆ ಇಲ್ಲಿ ಇದ್ದಿರೋದು, ಅದನ್ನು ಅವ್ರು ನೀಟಾಗಿ ಮೇಂಟೈನ್ ಮಾಡಿ ರೀಟೈನ್ ಮಾಡಿದ್ದಾರೆ. ಸೊ ಅದಕ್ಕೆ ನನಗೇನು ಅನಿಸುತ್ತೆ ಅಂತ ಹೇಳಿದರೆ, ಇಷ್ಟೊಂದು ನಾವು ಬೇರೆ ಯಾವ ಕಡೆ ಎಲ್ಲೇ ಮನೆ ತೊಗೊಂಡು ಹೋದ್ರೂ
ಎಷ್ಟೇ ದೊಡ್ಡ ಬಂಗ್ಲೋ ಏನು ಬೇಕಾದ್ರೂ ಕಟ್ಬೋದು. ಆದರೆ ಈ ಥರ ನೇಚರ್ ಬ್ಯೂಟಿ ನಾನು ಹಾರ್ಟ್ ಆಫ್ ದ ಸಿಟಿಯಲ್ಲಿ ಹುಡ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನನಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ನಾನು ಇಲ್ಲಿ ಎಷ್ಟು ವರ್ಷ ಇರ್ತೀನಿ ಅಷ್ಟು ವರ್ಷ ನನ್ನ ಲೈಫಲ್ಲಿ ಅದೊಂಥರ ಪ್ಲಸ್ ಪಾಯಿಂಟ್ ಅಂತ ಅಂದ್ಕೊತೀನಿ. ಬಿಕಾಸ್ ಈ ಥರ ನೇಚರ್ ಮಧ್ಯದಲ್ಲಿ ಇರೋದು. ಆ್ಯಕ್ಚುಲಿ ನನ್ನ ಸಿಸ್ಟರು ಇರೋದು ನಮ್ಮದು ಹಸ್ಬೆಂಡ್ ಮನೆ ಬಂದು ಅದು ಹಳ್ಳಿಯಲ್ಲೇ ಇದೆ. ಅವ್ರು ಸಹಿತ ನಮ್ಮ ಜೊತೆಗೆ ಒಂದು 15 days ಏನೋ ಇರೋಕ್ಕೆ ಬಂದಿದ್ದರು. ಅವ್ರಿಗೆ ನಾನು ದಿನ ಕೆಳಗಡೆ ಕರ್ಕೊಂಡು ಹೋಗ್ತಾಯಿದ್ದೆ. ಆವಾಗ ಅವ್ರು ಅಂತಾಯಿದ್ರು, ಅಯ್ಯೋ ನಾನು ಕಾಡು ಮಧ್ಯದಲ್ಲಿದ್ರೂ ನನಗೆ ಅಷ್ಟೊಂದು ನೇಚರ್ ಬಗ್ಗೆ ಫೀಲ್ ಆಗ್ತಿರ್ಲಿಲ್ಲ, ಬಟ್ ಇಲ್ಲಿ ಎಷ್ಟು ಬ್ಯೂಟಿಫುಲ್ ಇದೆ ಅಂತ ಹೇಳಿದ್ರೆ ಅವ್ರಿಗೇನು ಮೈಂಡ್ ತುಂಬ ರಿಫ್ರೆಶ್ ಅನ್ನಿಸ್ತಿತ್ತಂತೆ. ಅವ್ರು ಹಂಗೆ ಹೇಳಿದಾಗಂತೂ ನನಗೆ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು. ತುಂಬ ಪ್ರೌಡ್ ಫೀಲ್ ಮಾಡ್ತಿದ್ದೆ ನಾನು ಅವತ್ತು. ಆ್ಯಕ್ಚುಲಿ ವಾವ್, ನಾನಿರೋ ಪ್ಲೇಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಿಜ ನನಗೆ ಆ ವಿಷಯದಲ್ಲಿ ತುಂಬ ಪ್ರೌಡ್ನೆಸ್ ಇದೆ. ಬಿಕಾಸ್ ನಮ್ಮ ಸೊಸೈಟಿ ಬಂದು ನಿಜವಾಗೂ ಇಟ್ಸ್ ಪ್ಯೂರ್ಲಿ ಆ ನೇಚರ್ ಬ್ಯೂಟಿ ಅಂತ ಅಂದ್ಕೊತೀನಿ. ನನಗನ್ಸುತ್ತೆ ನಿಮಗೂ ಇದು ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ನನ್ನ ಸೊಸೈಟಿ ನೋಡಿ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಲ್ಲಿ ಎಷ್ಟು ಎಕ್ಸ್ಪ್ಲೋರ್ ಮಾಡಿದ್ರೂ ತುಂಬ ಇದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಆ್ಯಕ್ಚುಲಿ ಒಂದು ವ್ಲಾಗಲ್ಲಿ ಇದನ್ನು ಮುಗ್ಸೋಕ್ಕೆ ಸಾಧ್ಯನೇ ಇಲ್ಲ. ನಾನು ಜಸ್ಟ್ ನನ್ನ ಕೈಯಲ್ಲಿ ಇವತ್ತು ಏನೇನಾಗುತ್ತೆ ಅದು ಮಾತ್ರ ನಾನು ಶೂಟ್ ಮಾಡಿಕೊಂಡೆ. ಯಾಕಂದರೆ ನನಗೆ ಟೈಮ್ ಕಾನ್ಸ್ಟೆಂಟು ಇತ್ತು, ನಾನು ಆಚೆನೂ ಹೋಗಬೇಕಿತ್ತು. ನನ್ನ ಮಗಂಗೆ ಏನು ಕಾರ್ ಡ್ರೈವಿಂಗ್ ಹೇಳ್ಕೊಡಕ್ಕಂತ ಬಂದಿದ್ನಲ್ಲ, ಆ ಟೈಮಲ್ಲಿ ಅಷ್ಟೇ ನಾನು ಒಂದು ಸ್ವಲ್ಪ ವೀಡಿಯೋ ತೊಗೊಂಡೆ. ಅಲ್ಲಿಂದ ಏನಂದರೆ ನಾನು ಪಾರ್ಕಿಂಗ್ ಪ್ಲೇಸಿಂದ ಆಚೆ ಎಲ್ಲ ಬಂದುಬಿಟ್ಟು ಅಲ್ಲೊಂದು ಸ್ವಲ್ಪ ತೊಗೊಂಡೆ ಅಷ್ಟೇ. ಬಟ್ ನಾವು ಫುಲ್ ಎಕ್ಸ್ಪ್ಲೋರ್ ಮಾಡಿದರೆ ಯಾರಾದರೂ ಅಂತೀರಾ ನೀವೇ ಎಷ್ಟು ಬ್ಯೂಟಿಫುಲ್ ಇದೆ. ಆಮೇಲೆ ಇಲ್ಲಿ ನೋಡಿ, ನಾವು ಮಧ್ಯದಲ್ಲಿ ಬಂದರೆ ಈ ಥರ ಪ್ರತಿಯೊಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗ್ಗೆ ಸ್ಕೈ ವಾಕ್ ಅಂತ ಹೇಳ್ಬಿಟ್ಟು ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಸೊ ಏನಾದರೂ ಒಂದು ಬಿಲ್ಡಿಂಗಲ್ಲಿ ಏನಾದರೂ ಫೈರ್ ಏನಾದರೂ ಕ್ಯಾಚ್ ಆಯಿತು, ಏನಾದರೂ ಎಮರ್ಜೆನ್ಸಿ ಇದ್ದರೆ ನಾವು ಇನ್ನೊಂದು ಬಿಲ್ಡಿಂಗಿಗೆ ಓಡೋಗ್ಬಿಟ್ಟು ಅಲ್ಲಿಂದ ನಾವು ಬೇಕಾದರೆ ಏನಂದರೆ ಲಿಫ್ಟ್ ಯೂಸ್ ಮಾಡಿಕೊಂಡು ಆಚೆ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ಸ್ಟೇರ್ಸ್ ಆಯ್ತಾನೋ ಇದೆ, ಆಚೆ ಬರ್ಬೋದು. ಆಮೇಲೆ ಇಲ್ಲಿ ನೋಡಿ, ಮತ್ತೆ ಇಲ್ಲೂ ನಿಮಗೆ ಬಂಡೆ ಕಲ್ಲೆಲ್ಲ ಕಾಣಿಸ್ತಾ ಇದೆ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ನನ್ನ ಬಿಲ್ಡಿಂಗ್ ಏನಿದೆ ಅದ್ರ ಎದುರುಗಡೆನೇ ಇದಿರೋದು. ನನ್ನ ಬಿಲ್ಡಿಂಗ್ ಎದುರುಗಡೆ ತುಂಬ ಚೆನ್ನಾಗಿದೆ ವ್ಯೂ. ಬಿಕಾಸ್ ಇಲ್ಲಿ ನೋಡಿ ಟ್ರೀ ಹೌಸ್ ಆಯ್ತಾ ಇದೆ. ಟ್ರೀ ಹೌಸು, ಆಮೇಲೆ ಈ ಥರ ಎದುರುಗಡೆನೇ ಮತ್ತು ಸ್ವಿಮ್ಮಿಂಗ್ ಪೂಲು ಇದೆಲ್ಲ ಇದೆ. ಅದಕ್ಕೆ ನನಗೇನಂತ ಹೇಳಿದರೆ, ನನಗೆ ಈ ಟವರಲ್ಲೇ ಬೇಕು ಅಂತ ಹೇಳ್ಬಿಟ್ಟು ನಾನು ಸ್ಪೆಸಿಫಿಕ್ ಆಗಿ ನಮ್ಮ ಹಸ್ಬೆಂಡ್ಗೆ ಹೇಳ್ಬಿಟ್ಟು ನಾನು ಇಲ್ಲೇ ತೆಗೆಸ್ಕೊಂಡಿದ್ದೆ ಆವಾಗ. ಬಿಕಾಸ್ ನನಗೆ ಆ ಥರ ಗ್ರೀನ್ರಿ, ಈ ಥರ ವ್ಯೂ ಅದೆಲ್ಲ ಮ್ಯಾಟರ್ ಆಗುತ್ತೆ. ನಿಮಗೆ ಯಾವಾಗೂ ಪ್ರೈಸ್ ಅಷ್ಟೇ, ಯಾವಾಗದು ಒಳ್ಳೆ ವ್ಯೂ ಇರೋ ಕಡೆ ಸ್ವಲ್ಪ ಪ್ರೈಸ್ ನಿಮಗೆ ಜಾಸ್ತಿ ಇದ್ದೇ ಇರುತ್ತೆ. ಬಟ್ಟು ಪ್ರೈಸ್ಗಿಂತನೂ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಯಾವ ಥರ ಲೈಫ್ ಲೀಡ್ ಮಾಡ್ತೀವಿ, ದ್ಯಾಟ್ ಈಸ್ ಸೋ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಸೊ ಅದಕ್ಕೆ ನಾನು ಏನಂತ ಹೇಳಿದ್ರೆ, ನಂದು ಡೈಲಿ ಲಕ್ಸುರಿ ಏನಿರುತ್ತೆ ಅದರಲ್ಲಿ ನಾನು ಜನರಲಾಗಿ ಯಾವತ್ತೂ ಕಾಂಪ್ರಮೈಸ್ ಆಗೋದೇ ಇಲ್ಲ. ಸೊ ಅದಕ್ಕೆ ನಾನು ತುಂಬ ಹಠ ಮಾಡಿದೆ, ನನಗೆ ಇದೇ ಟವರಲ್ಲಿ ಬೇಕು, ಇದೇ ಥರ ವ್ಯೂ ಬೇಕು ಅಂತ. ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ಈ ವ್ಯೂವು. ಯಾರಾದರೂ ನನ್ನ ಮನೆಗೆ ಬರ್ತಾರಲ್ಲ, ನಾನು ಅವ್ರನ್ನ ಮನೆಗಿಂತ ನನ್ನ ಕೆಳಗಡೆ ಈ ಥರ ಕರ್ಕೊಂಡೋಗಿ ಇದನ್ನೆಲ್ಲ ತೋರಿಸ್ರೆ ತುಂಬ ಅಂದರೆ ತುಂಬ ಇಂಪ್ರೆಸ್ ಆಗ್ತಾರೆ. ಆ್ಯಕ್ಚುಲಿ ಇದು ನಾನು ಶಿಫ್ಟ್ ಆದಾಗಂತೂ ಈವನ್ ಬಿಲ್ಡಿಂಗ್ಸ್ ಆಯ್ತಾ ತುಂಬ ಹೊಸದಿತ್ತು. ಅವಾಗ ಎಷ್ಟು ಚೆನ್ನಾಗಿ ಅನಿಸ್ತಾಯಿತ್ತು ಅಂತ ಹೇಳಿದರೆ, ಮೈಗಾಡ್ ಇದು ನೋಡಿ ಚಿಕ್ಕ ಪೂಲ್ಸ್ ಆಯ್ತಾ ಇದೆ. ಇದು ದೊಡ್ಡ ಪೂಲ್ ಎದುರುಗಡೆ ಈ ಕಡೆ ಸೈಡ್ ಆಪೋಸಿಟ್ ಸೈಡಲ್ಲಿ ಚಿಕ್ಕ ಪೂಲ್ಸ್ ಆಯ್ತಾ ಇದೆ. ಇದರಲ್ಲಿ ಏನು ಮಾಡ್ತಾರೆ ಅಂದರೆ, ಮಕ್ಕಳಿಗೆ ಅದು ಬಬಲ್ ಪೂಲ್ ಅಂತ, ಅಲ್ಲಿ ಮಕ್ಳು ಯಾರಾದರೂ ಹೋದರೆ ಬಬಲ್ಸನ್ನು ಆನ್ ಮಾಡ್ತಾರೆ. ಆಮೇಲೆ ಇದು ಬಂದು ಆ್ಯಂಫಿ ಥಿಯೇಟರ್ ಅಂತ. ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಏನಾದರೂ ನಮ್ಮ ಕಮ್ಯುನಿಟಿಯಲ್ಲಿ ಏನೇ ಸೆಲೆಬ್ರೇಷನ್ ಇರಲಿ ಅದನ್ನು ಅಲ್ಲೇ ಮಾಡ್ತಾರೆ. ಅಲ್ಲಿ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದರೆ, ಎಲ್ಲ ಮನೆಯವರು ಅಲ್ಲಿ ಬಂದು ಕುತ್ಕೋಬೋದು. ಹಾಗೆ ಸ್ಕ್ರೀನ್ಸ್ ಆಯ್ತಾ ಇದೆ ಅಲ್ಲಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲೊಂದು ತೋರಿಸ್ತಾ ಇದ್ದೀನಲ್ಲ, ಇದು ಫಿಶ್ ಪಾಂಡ್ ಅಂತ. ಇಲ್ಲಿ ಎಷ್ಟೊಂದು ಫಿಶ್ ಬಿಟ್ಟಿದ್ದಾರೆ ಅಂತ ಹೇಳಿದರೆ, ನಾನು ಚಿಕ್ಕಕ್ಕಿರುವಾಗ ನನ್ನ ಮಗಂಗೆ ಸ್ಕೂಲಿಂದ ಬಂದ ತಕ್ಷಣ ಅವನು ಬ್ರೆಡ್ ತೊಗೊಂಡ್ಬಿಟ್ಟು ಓಡೋಗ್ಬಿಡ್ತಾ ಇದ್ದ, ನಾನು ಫಿಶ್ಶಿಗೆ ಫೀಡ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಇವಾಗೂ ನಾನು ನೋಡ್ತಾ ಇದ್ದೆ, ಅಲ್ಲಿ ನಾನು ಹೋದಾಗ ಒಬ್ಬರು ಒಂದು ಚಿಕ್ಕ ಮಗು ಕರ್ಕೊಂಬಂದು ಫೀಡ್ ಮಾಡಿಸ್ತಾ ಇದ್ರು. ಅವಾಗ ನನಗೆ ಹಳೆ ಮೆಮೊರಿ ರಿಫ್ರೆಶ್ ಆಯಿತು. ಆ್ಯಕ್ಚುಲಿ ಆವಾಗ ನನ್ನ ಮಗಂಗೆ ಅಷ್ಟೇ ಸ್ಕೂಲಿಂದ ಬಂದ ತಕ್ಷಣ ಅದೇ ಒಂದು ತುಂಬ ದೊಡ್ಡ ಎಕ್ಸೈಟ್ಮೆಂಟ್. ಅವಾಗ ಆ್ಯಕ್ಚುಲಿ ಇಲ್ಲಿ ಇನ್ನೂ ಜಾಸ್ತಿ ನೀರಿತ್ತು ಮತ್ತು ತುಂಬ ಫಿಶಸ್ ಇತ್ತು. ಇವಾಗೂ ಇಲ್ಲಿ ತುಂಬ ಫಿಶಸ್ ಇದೆ. ಬಟ್ ಮಕ್ಕಳಿಗೆ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಸಿಗುತ್ತಲ್ಲ ಅಂತಲೇ ನಾನು ಆ್ಯಕ್ಚುಲಿ ಆವಾಗ ಡಿಸಿಷನ್ ತೊಗೊಂಡಿದ್ದು, ನಾನು ಇದೇ ಥರ ಸೊಸೈಟಿಯಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು. ನೀವು ಇಂಡಿಪೆಂಡೆಂಟ್ ಹೌಸಲ್ಲಿದ್ದರೆ ಏನಾಗುತ್ತೆ ಅಂತಂದರೆ, ಯು ವಿಲ್ ಬಿ ಹ್ಯಾವಿಂಗ್ ಅ ವೆರಿ ಬಿಗ್ ಬಂಗ್ಲೋ ಎಲ್ಲ, ಬಟ್ ಆ ಥರ ಈ ಥರ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಹಾಗೆ ನಾನು ನೆಕ್ಸ್ಟ್ ಆಫೀಸ್ಗೆ ಹೋದಾಗ ಈ ಕಾಟನ್ ಸ್ಯಾರಿ ಹಾಕ್ಕೊಂಡು ಹೋಗಿದ್ದೆ.
ಇದು ನೋಡಿ ನಂದು ತುಂಬ ಒಂದು 6 ಇಯರ್ಸ್ ಹಳೆ ಸ್ಯಾರಿ. ಅದಕ್ಕೆ ನಾನು ಬೇರೆ ಬ್ಲೌಸಸ್ ಇತ್ತು, ಬಟ್ ಇವತ್ತು ನಂದು ರೆಡಿಮೇಡ್ ಬ್ಲೌಸ್ ವೈಟ್ ಬ್ಲೌಸ್ ಜೊತೆಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ದೆ. ಹಾಗೆ ಈ ಜುಮ್ಕಾ ಹಾಕ್ಕೊಂಡೋಗಿದ್ದೆ. ಆ್ಯಸ್ ಯೂಶ್ವಲ್ ನನಗೆ ಜುಮ್ಕಾ ಅಂದರೆ ತುಂಬ ಇಷ್ಟ. ಐ ಹೋಪ್ ನಿಮಗೆ ಈ ಸಾರಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ಸಾರಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆಮೇಲೆ ನಾನು ಆಫೀಸಲ್ಲಿ ಇನ್ನೊಂದು ದಿವಸ ಅಂತ ಹೇಳಿದರೆ ಅದ್ರ ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ಸ್ ಜೊತೆಗೆ ನಾನು ಮಧ್ಯಾಹ್ನ ಲಂಚ್ಗೆ ಹೋಗಿದ್ದೆ. ಅದು ನಾಚಿಯಾರ್ಸ್ ಅಂತ, ಅಲ್ಲಿ ನಮ್ಮ ಆಫೀಸ್ ಪಕ್ಕನೇ ಇದೆ ಅದು, ಹೌಡನ್ ರೋಡಲ್ಲಿ. ಅಲ್ಲಿ ಏನಂತ ಹೇಳಿದರೆ ಎವ್ರಿ ಟ್ಯೂಸ್ಡೇ ಫಿಶ್ ಥಾಲಿನ ಆಫರಲ್ಲಿ ಕೊಡ್ತಾನೆ. ಸೊ ಅದಕ್ಕೆ ನಾವು ಅಲ್ಲಿ ಫಿಶ್ ಥಾಲಿ ತಿನ್ನೋಕ್ಕಂತ ಹೋಗಿದ್ವಿ. ಯಾಕಂದರೆ ನನ್ನ ಥರನೇ ನಮ್ಮ ಆಫೀಸಲ್ಲಿ ಇನ್ನಿಬ್ಬರು ಇದ್ದಾರೆ, ಅವರು ಫುಡಿನೇ. ಸೊ ಅವ್ರೇನಾದರೂ ಹೋಗುವಾಗ ನನಗೂ ಕರೀರಿ ಅಂತ ನಾನು ಹೇಳಿದ್ದೆ. ಸೊ ಅದಕ್ಕೆ ಇವತ್ತು ನಾವೆಲ್ಲ ಒಟ್ಟಿಗೆ ಹೋಗಿದ್ವಿ. ಐ ಹೋಪ್ ನಿಮಗೆ ಈ ನಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾರ್ಯಾರಿಗೆ ಇಷ್ಟ ಆಗಿದೆ ನೀವೆಲ್ಲ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಜಾಸ್ತಿ ಇಂಟ್ರ್ಯಾಕ್ಷನ್ಸ್ ಇರಬೇಕಂತ ಹೇಳಿದರೆ ನೀವು ನನಗೆ DM ಮಾಡಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.